A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸುಪ್ರಸಿದ್ಧ ಶ್ರೀ ಮೈಲಾರಲಿಂಗೇಶ್ವರನ ಕ್ಷೇತ್ರದಲ್ಲಿ ಬುಧವಾರ ದಿವಸ ನಡೆದಂತಹ ಈ ಕಾರಣಿಕನ ನುಡಿಗೆ ಕೆಲವೇ ಕ್ಷಣ ಮೊದಲು ಕುದುರೆ ಏರಿ ಬಂದ ಧರ್ಮಕರ್ತ ವೆಂಕಪ್ಪ ಒಡೆಯರ್ ರಾಮಪ್ಪ ಗೊರವಯ್ಯ 18 ಅಡಿ ಎತ್ತರದ ಬಿಲ್ಲನ್ನೇರಿ ಸಂಪಾಯಿತಲೆ ಪರಾಕ್ ಎಂದು ಕಾರಣಿಕ ಭವಿಷ್ಯವನ್ನ ನುಡಿದಿರುವ ಅರ್ಥ ಏನೆಂದರೆ ಈ ನುಡಿಯು ಸಂಪತ್ತು ಸುಭಿಕ್ಷೆ ಸಂಪಾದನೆಯಾಗಿದೆ ಎಂದು ಅರ್ಥೈಸಲಾಗುತ್ತದೆ. ಮಳೆ ಬೆಳೆ ಈ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆ ಮತ್ತು ಸಮೃದ್ಧಿಯ ಬೆಳೆ ಬರುತ್ತದೆ, ರೈತರ ಬಾಳು ಹಸನಾಗುತ್ತದೆ ಎಂಬ ಸಕಾರಾತ್ಮಕ ಭವಿಷ್ಯವನ್ನ ಇದು ಸೂಚಿಸುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಮಹತ್ತರವಾದ ಬೆಳವಣಿಗೆ ನಡೆಯುತ್ತದೆ ಎಂದು ದೈವವಾಣಿಯ ಪ್ರತೀತಿ ಇದೆ. ಸಂಭ್ರಮ ಈ ಕಾರ್ಣಿಕವು ನಾಡಿಗೆ ಸೇರಿ ಸಂಪತ್ತು ಐಶ್ವರ್ಯ ಲಭಿಸಲಿದೆ ಎಂಬುದನ್ನು ಭಕ್ತರಲ್ಲಿ ಹೊಸ ಆಶಾ ಭಾವನೆಯನ್ನ ಮೂಡಿಸುವ ಮೂಲಕ ತಿಳಿಸುತ್ತದೆ. ಇದೀಗ ನಡೆಯುತ್ತಿರುವ ಪ್ರಸಿದ್ಧವಾದ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯಲ್ಲಿ ಸುಮಾರು ಲಕ್ಷ ಜನ ಸಾಗರವೇ ಹರಿದು ಬರುತ್ತದೆ. ನೋಡುಗರ ಗಮನ ಸೆಳೆಯುವ ಜಾತ್ರೆ ಅಂದ್ರೆ ಈ ಮೈಲಾರಲಿಂಗೇಶ್ವರನ ಜಾತ್ರೆ ಎನ್ನುತ್ತಾರೆ ಇಲ್ಲಿನ ಭಕ್ತರು. ವರದಿಗಾರರು ಅಂದಪ್ಪ ಕೊಳೂರ್, A9 ನ್ಯೂಸ್, ವಿಜಯನಗರ. ವರ್ಷವೂ ಪದ್ಧತಿಯಿಂದ ಈ ವರ್ಷ ಕೂಡ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ರಥಸಪ್ತಮಿಯಿಂದ ಪ್ರಾರಂಭವಾಗಿ ಮಣಿ ಮತ್ತು ಮಲ್ಲಿಕಾಸುರ ಸಂಹಾರದ ಪ್ರತೀಕವಾಗಿ ಮಾರ್ತಾಂಡ ಭೈರವನ ಅವತಾರವೆತ್ತುವುದರಿಂದ ಆ ಸಂಹಾರದ ಪ್ರತೀಕವಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡುವಂಥ ಭಗವಂತನ ಒಂದು ದೈವಲೀಲೆಗಳು ಹಿಂದಿನಿಂದ ನಡ್ಕೊಂಡು ಬಂದಿದೆ. ಆ ಪ್ರಕಾರವಾಗಿ ಇದು ಮೂಲತಃ ಮಣಿಚೂಲ ಪರ್ವತ. ಈ ಮಣಿಚೂಲ ಪರ್ವತದಲ್ಲಿರ್ತಕ್ಕಂಥ ಮಣಿ ಮತ್ತು ಮಲ್ಲಿಕಾಸುರ ಸಂಹಾರ ಮಾಡಲಿಕ್ಕೆ ಪರಮೇಶ್ವರನು ಮಾರ್ತಾಂಡ ಭೈರವ ಸ್ವರೂಪನಾಗಿ ಭೈರವ ಸ್ವರೂಪಿಯಾಗಿ ಬಂದು ಖಡ್ಗಧಾರಿಯಾಗಿ ಡಮರುಧಾರಿಯಾಗಿ ಭಗವಂತ ಮಣಿ ಮತ್ತು ಮಲ್ಲಿನ ಸಂಹಾರ ಮಾಡಲಿಕ್ಕೆ ಬರ್ತಾನೆ. ಆ ಸಂಹಾರ ಮಾಡಿ ತಾನು ತನ್ನ ಒಂದು ಅವತಾರ ಸಮಾಪ್ತ ಸುಸಮಯವೇ ಕಾಣಿಕೊಳ್ಳುವ ಆ ಸಂದರ್ಭದಲ್ಲಿ ಮಲ್ಲಾಸುರನು ಪ್ರಾರ್ಥನೆ ಮಾಡ್ತಾನೆ. ಭಗವಂತನ ಸಂಹಾರ ಮಾಡುವ ಸಂದರ್ಭದಲ್ಲಿ ಯೋದೇವ ಸರ್ವಭೂತೇಶು ಬುದ್ಧಿರೂಪೇಣ ಅಂದರೆ ಎಲ್ಲರ ಬುದ್ಧಿ ಮದಮೋಗುರ ನೀನಾಟಿಕೆ ತನ್ನ ಪ್ರಾರ್ಥನೆ ಮಾಡಿದಾಗ ಆ ಭಗವಂತ ಹೇಳ್ತಾನೆ ಏನು ಬರಬೇಕು ಕೇಳು ಅಂತ ಹೇಳ್ತಾನೆ. ಆ ಪ್ರಕಾರವಾಗಿ ಭಗವಂತ ಕೇಳಿರ್ತಕ್ಕಂಥ ವಾಕ್ಯದಿಂದ ಮಲ್ಲಾಸುರನು ಕೇಳ್ತಾನೆ, ಸದಾ ನೀನು ನಿನ್ನ ಪಾದದಲ್ಲಿ ನಾನು ಮತ್ತು ನನ್ನ ಸಹೋದರರ ಋಣವನ್ನು ಇರಬೇಕು. ಮುಂದಿನ ಪೀಳಿಗೆಗಳು ನಾವು ಮಾಡಿರ್ತಕ್ಕಂಥ ಅಪರಾಧಗಳನ್ನ ಮಾಡಬಾರದು. ಈ ಕ್ಷೇತ್ರದಲ್ಲಿ ತಾವು ನೆಲೆಸಿ ಬಂದಂಥ ಭಕ್ತರನ್ನು ಉದ್ಧರಿಸಬೇಕು ಅಂತ ಹೇಳಿದಾಗ ಹಾಗೆ ಆಗಲಿ ಅಂಥೇಳಿ ಭಗವಂತ ಮಾರ್ಗಶಿರ ಶುದ್ಧ ಸಂಪಾಷಷ್ಠಿ ದಿನದಂದು ಸ್ವಯಂಭೂಲಿಂಗವಾಗಿ ಗೋಚರಿಸ್ತೇನೆ ಅಂತ ವಾಕ್ಯವನ್ನು ಕೊಟ್ಟ ಅಂತರ್ಗತನಾಗಿ ಎಲ್ಲ ಭಕ್ತರನ್ನು ಉದ್ಧರಿಸ್ತೇನೆ ಅಂತ ಹೇಳತಕ್ಕಂಥ ವಾಕ್ಯವೇ ಕಾಣಿಕೊಳ್ಳಿಸುವ. ಅದೇ ಪ್ರಕಾರವಾಗಿ ಇಂದು ಕೂಡ ಹಾಲುಮತ ಸಮಾಜದವರು ಇರತಕ್ಕಂಥ ರಾಮಜ್ಜ ಗುರಪ್ಪ ಅಂತಕ್ಕಂಥ ಸಮುದಾಯದವರು ಈಗಲೂ ಕೂಡ ಒಂದು ಭಗವಂತನ ವಾಕ್ಯವನ್ನು ದೇಶಕ್ಕೆ ಹೇಳ್ತಾ ಬಂದಿದ್ದಾರೆ. ಅದೇ ಪ್ರಕಾರವಾಗಿ ನಿನ್ನೆ ಗೋಧೂಳಿ ಸಮಯದಲ್ಲಿ ಕಾರ್ಣಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ನೆರವೇರ್ತಾ ಎಲ್ಲ ಭಕ್ತರ ಒಂದು ಸಮ್ಮುಖದಲ್ಲಿ ನೆರವೇರ್ತಾ ಬಂದಿತ್ತು. ಅದೇ ಪ್ರಕಾರವಾಗಿ ಇವತ್ತು ಶಸ್ತ್ರ ಪೌಡಗಳು ಸರಪಳಿ ಪೌಡಗಳು ಕಂಚಾಗಿರೋದ್ರಿಂದ ಶಸ್ತ್ರ ಪೌಡಗಳು ಮತ್ತು ಮರಾಠ ಸಮುದಾಯದ ದಳವಾಯಿ ಕುಟುಂಬದವರಿಂದ ಸರಪಳಿ ಪವಾಡಗಳು ವಿಶೇಷವಾಗಿ ನೆರವೇರ್ತಾ ಬಂದಿದೆ. ಈ ಬಾರಿ ಜಿಲ್ಲಾಡಳಿತವು ಕೂಡ ಅತ್ಯಂತ ಸುಖವಸಿಕವಾಗಿರತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಸಂತುಷ್ಟರಾಗಿ, ಯಾಕಂದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು ಮತ್ತು ವಿದ್ಯುತ್ ಅದನ್ನು ಪೂರೈಸುವಲ್ಲಿ ಜಿಲ್ಲಾಡಳಿತ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿ ಜಾತ್ರೆ ಮುನ್ನವೇ ನೀರು ಬಂದಿರೋದ್ರಿಂದ ಭಕ್ತರೆಲ್ಲರೂ ಖುಷಿಯಾಗಿ 4-5 ದಿನಗಳ ಇಲ್ಲೇ ಉಳಿದು ಜಾತ್ರೆಯನ್ನು ಸುವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಬರುವಂಥ ಭಕ್ತರು ಕೂಡ ಎಲ್ಲರೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕಾರವಾಗಿ ಆ ಜಿಲ್ಲಾಡಳಿತಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ ಅಂತ ಈ ಒಂದು 2020 ಜಾತ್ರಾ ಮಹೋತ್ಸವವು ಇವತ್ತಿನ ಒಂದು ಸರಪಳಿ ಪೌಡದ ಶಸ್ತ್ರಪೌಡ ಸುಸಂಪನ್ನವಾಗುತ್ತದೆ. ಮೈಲಾರಲಿಂಗೇಶ್ವರ ಸ್ವಾಮಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ. ಕಾರ್ಣಿಕೋತ್ಸವ ಕೂಡ ಸಂಪಾದನೆ ಬರಕಂತಕ್ಕಂಥ ವಾಕ್ಯವು ಭಗವಂತನ ವಾಕ್ಯ ಬಂದಿರೋದ್ರಿಂದ ಈ ನಾಡು ಎಲ್ಲ ಸುರಕ್ಷವಾಗಿರ್ತದೆ ನಾವು ಎಲ್ಲರೂ ಅಂದ್ಕೊಂಡು ಆ ಭಗವಂತನ ಕುರಿತು ಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಸರು ಎಂ ಬ್ರಹ್ಮೋತ್ಪಟ್ ವಂಶ ಪಾರಂಪರ್ಯ ಪ್ರಧಾನ ಅರ್ಚಕರು ಸುಕ್ಷೇತ್ರ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕಾರ್ಣಿಕೋತ್ಸವ ಕಾರ್ಯಕ್ರಮ ಮೈಲಾರಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಉತ್ತಮ ರೀತಿ ಒಳಗೆ ಇವತ್ತು ಕಾರ್ಯಕ್ರಮ ಜರುಗೈತಿ. ಇವತ್ತಿನ ಕಾರ್ಣಿಕ ಉಳಿದೆಲ್ಲ ಕಾರ್ಣಿಕಕ್ಕಿಂತ ವಿಶೇಷ ಆಗೈತಿ. ಸಂಪಾತಲೆ ಪರಾಕ್ ಅಂತೇಳಿ ಸಂಪಾದನೆ ಅಂದ್ರೆ ಬಹುತೇಕ ಜಗತ್ತಿಗೆ ಎಲ್ಲ ರೀತಿಯಿಂದ ಒಳ್ಳೇದಾಗಬಹುದು. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಕ್ಕೂ ಕೂಡ ಒಳ್ಳೇದಾಗತಿ. ನಮ್ಮ ರೈತರಿಗೆ ಉತ್ತಮವಾದಂತ ಮಳೆ ಬೆಳೆ ಬರ್ತೈತಿ. ಸರ್ಕಾರಕ್ಕೂ ಕೂಡ ಸಸೂತ್ರವಾಗಿ ನಡೀತೈತಿ ಅಂತಕ್ಕಂಥ ವಿಶ್ವಾಸ ಐತಿ. ಒಟ್ಟಾರೆ ಜನರಿಗೆ ಒಳ್ಳೇದಾಗ್ತಕ್ಕಂಥದ್ದನ್ನ ಶುಭ ಸಂದೇಶ ಇವತ್ತು ಮಹಿಳೆಯರಿಗೆ. ಇವತ್ತಿನ ಕಾರ್ಣಿಕ ಕೇಳಿದ್ರೆ ಬಹುತೇಕ ಏನಾಯ್ತು ನಮ್ಮ ಹೈಕಮಾಂಡ್ ಮಾಡ್ಬೇಕು.
ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಆಗ್ತೈತಿ ಆಗೋದಲ್ಲ ಗೊತ್ತಲ್ಲ. ಹೈಕಮಾಂಡ್ ಏನ್ ನಿರ್ಣಯ ತಗತೈತಿ ಅದಾಕತಿ. ಸಂಪಾತ ಅಂದ್ರೆ ಯಾವ ರೀತಿ ತಂಪಾಗುತ್ತೆ? ಯಾವ ರೀತಿ ತಂಪಾಗುತ್ತೆ? ಯಾವ ರೀತಿ ಒಟ್ಟ ರೈತರಿಗೆ ಚಲೋ ಆಕತಿ, ಸಾರ್ವಜನಿಕರಿಗೆ ಒಳ್ಳೇದಾಕತಿ. ಕಂಬಳಿ ಮತ್ತೊಮ್ಮೆ ಬೀಸ್ದಂಗ ಆಗೈತಿ. ಕಂಬಳಿ ಮತ್ತೊಮ್ಮೆ ಬೀಸ್ತೈತಿ. ಮತ್ತೊಮ್ಮೆ ಬೀಸ್ತೈತಿ ಅಂತ ಐತಿ ಅದು. ಒಬ್ಬೊಬ್ರು ಒಂಥರ ಅನಲೈಸ್ ಮಾಡ್ತಿದ್ದಾರೆ. ಸೊ ನನಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಿದೆ. ವಿಶ್ಲೇಷಣೆ ಯಾಕೆ ಮಾಡಲಿಲ್ಲ ಮೇಡಮ್? ಹೌದು, ಆದೇಶ ಮಾಡಿದ್ದೆ. ಲಾಸ್ಟ್ ಟೈಮ್ ಏನೇನೋ ಕಾಂಟ್ರವರ್ಸಿ ಆಗಿತ್ತು, ಅವ್ರು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಸೊ ಹಾಗಾಗಿ ನಾವು ಭಕ್ತರಿಗೆ ಬಿಟ್ಟಿದೀವಿ, ಅವರೇ ಅನಲೈಸ್ ಮಾಡಿ. ಅಲ್ಲ, ವಿಶ್ಲೇಷಣೆ ಏನ್ ಮಾಡ್ತೀವಿ ಮೇಡಮ್? ಮುಂದೆ ಯಾರು ಮಾಡೋರು ಅದನ್ನ ವಿಶ್ಲೇಷಣೆ ಮಾಡೋದಿಲ್ವಾ? ವಂಶ ಪಾರಂಪರವಾಗಿ ಅವರು ವಿಶ್ಲೇಷಣೆ ಅದನ್ನ ಯಾಕೆ ನೀವು ಕಡಿವಾಣ ಹಾಕುವಂತ? ನಾವು ಕಡಿವಾಣ ಹಾಕಿಲ್ಲ, ನಾವೆಲ್ಲ ಚರ್ಚೆ ಮಾಡಿ ಆಮೇಲೆ ನೀವು ಹೇಳಿ ಅಂತ ಹೇಳಿದೀವಿ. ಯಾಕಂದ್ರೆ ಎಲ್ಲಾನು ಒಂದೊಂದರ ಹೇಳೋದು ಬೇಡ, ನೀವು ಕುತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಹೇಳಿ. ಒಂದೇ ಹೇಳ್ಬೇಕು, ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದು ಒಂದೇ ಉದ್ದೇಶ. ಹಾಗಾದ್ರೆ ವಿಶ್ಲೇಷಣೆ ಯಾವಾಗ ಆಗುತ್ತೆ ನೀವು ಹೇಳಿದ ಪ್ರಕಾರ? ನಾವು ಮಾತಾಡ್ತೀವಿ ಅವ್ರ ಜೊತೆ ಈಗ. ಅದಕ್ಕೆ ಪ್ರೆಸ್ ಮೀಟ್ ಏನಾದ್ರು ಮಾಡ್ತೀರಾ? ಹೆಂಗೆ ಏನು? ಇಲ್ಲ, ನಾವು ತಿಳಿಸ್ತೀವಿ ಅವ್ರಿಗೆ ಏನು ಮಾತಾಡ್ತೀವಿ. ಮೇಡಮ್, ಈಗ ಭಕ್ತರಲ್ಲಿ ಒಂದು ನಂಬಿಕೆ ಇರುತ್ತೆ ಆಗಿನ ವಾಣಿ ಬಗ್ಗೆ ಹಾಗೆ ವಿಶ್ಲೇಷಣೆ ಆಗ್ಬೇಕು ಅನ್ನೋದು. ಜಿಲ್ಲಾಡಳಿತ ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕಿದ್ರೆ ಭಕ್ತರಿಗೆ ಅದು ಘಾಸಿ ಆಗಲ್ವಾ? ತಮ್ಮ ಒಂದ್ ಕಡೆ ನಂಬಿಕೆ ಬೇರೆ ಭಕ್ತರಿಗೂ ಘಾಸಿ ಆಗಿದೆ, ಬೇರೆ ಬೇರೆ ತರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ. ಹಾಗಾಗಿ ಯಾರಿಗೂ ಘಾಸಿ ಆಗ್ಬಾರ್ದು ಅನ್ನೋದೊಂದೇ ಉದ್ದೇಶ. ಅಲ್ಲ, ಧರ್ಮದರ್ಶಿಗಳು ಇರೋದೇ ವಿಶ್ಲೇಷಣೆ ಮಾಡಕ್ ಮೇಡಮ್, ಅವ್ರಿಗೆ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ರೆ ಈಗ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಲ್ವಾ? ನೋಡಿ, ನಮ್ಗೆ ಬಹಳಷ್ಟು ಕಂಪ್ಲೇಂಟ್ ಬಂದಿದ್ರು. ಹಿಂದೆ ಏನೇನೋ ಬೇರೆ ಬೇರೆ ತರ ವಿಶ್ಲೇಷಣೆ ಆಗಿದೆ, ಆತರ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದೀವಿ. ಈಗ ಕುತ್ಕೊಂಡು ಚರ್ಚೆ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಅವ್ರ ಜೊತೆ ಮುನಿಸು ಹೋಗಿದ್ಯಾ ಮೇಡಮ್? ದೊಡ್ಡದಾಗಿ ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗಿ ಆಗುತ್ತೆ, ಒಳ್ಳೇದಾಗುತ್ತೆ.